ಎಗ್ ಫ್ರೀಸಿಂಗ್ ಪ್ರಾಸೆಸ್ ಕೂಡ IVF ಥರಾನೇ ಇರುತ್ತೆ. ಮಹಿಳೆನ ಪೀರಿಯಡ್ಸ್ ಟೈಮಲ್ಲಿ 2ನೇ ಅಥವಾ 3ನೇ ದಿನ ನೋಡಿಬಿಟ್ಟು ಕೆಲವು ಹಾರ್ಮೋನ್ ಬ್ಲಡ್ ಟೆಸ್ಟ್ಗಳನ್ನ ಮಾಡಿಕೊಂಡು ಆಮೇಲೆ ಒಂದು ಸ್ಕ್ಯಾನಿಂಗ್ ಮಾಡಿ 2 ಅಂಡಾಶಯದಲ್ಲಿ ಎಷ್ಟು ಮೊಟ್ಟೆಗಳಿದೆ, ಏನು ಸೈಜಸ್ ಇದೆ ನೋಡಿಕೊಂಡು ಪ್ರಾಸೆಸ್ನ ಶುರು ಮಾಡ್ಬೋದು. ಇದಕ್ಕೂ ಮುಂಚೆನೇ 1-2 ತಿಂಗಳಲ್ಲಿ ನಾವು ನೋಡಿದಾಗ ಪ್ರಿಪರೇಷನ್ ಫೇಸ್ ಅಂತ ಫೋಲಿಕ್ ಆ್ಯಸಿಡ್ಡು, ಆ್ಯಂಟಿ ಆಕ್ಸಿಡೆಂಟ್ಸು, ನಿಮಗೆ ಬೇಕಾಗಿರೋ ಒಂದು ಸ್ವಲ್ಪ ಲೈಫ್ ಸ್ಟೈಲ್ ಚೇಂಜಸ್ಸು, ಸ್ವಲ್ಪ ತೂಕ ಹೆಚ್ಚಿದ್ರೆ ತೂಕ ರೆಡ್ಯೂಸ್ ಮಾಡೋಕ್ಕೆ ಹೇಳ್ತೀವಿ. 1-3 ತಿಂಗಳು ಟೈಮ್ ತೊಗೊಂಡು IVF ಅಥವಾ ಸೋಷಿಯಲ್ ಎಗ್ ಫ್ರೀಸಿಂಗ್ ಮಾಡೋಕ್ಕೆ ಅಂತ ಒಂದು ಪೀರಿಯಡ್ ಈಗ ನೆಕ್ಸ್ಟ್ ಮಂತ್ ಮಾಡೋಣ ಅಂತ ಡಿಸೈಡ್ ಮಾಡಿದ್ಮೇಲೆ ಪೀರಿಯಡ್ ಬಂದಮೇಲೆ 2ನೇ ದಿನ ಸ್ಕ್ಯಾನ್ ಮಾಡಿಕೊಂಡು ಈ ಪ್ರಾಸೆಸ್ ಶುರುವಾಗುತ್ತೆ. ಸ್ಕ್ಯಾನಿಂಗ್ ಆದಮೇಲೆ ಹಾರ್ಮೋನ್ ಇಂಜೆಕ್ಷನ್ ಶುರುವಾಗುತ್ತೆ. ಸಣ್ಣ ನೀಡಲಿನ ಇನ್ಸುಲಿನ್ ಥರದ ಇಂಜೆಕ್ಷನ್ನು ಡೈಲಿ ಸೇಮ್ ಟೈಮ್ ತೊಗೋಬೇಕು. 10-12 ದಿನ ಡೈಲಿ ಇಂಜೆಕ್ಷನ್ ಬೇಕಾಗ್ಬೋದು. ಎಲ್ಲ ಸಣ್ಣಗಿರೋ ಫಾಲಿಕಲ್ಸ್ ಮೊಟ್ಟೆಗಳು 1.5 to 2 ಸೆಂಟಿಮೀಟರ್ ತನಕ ಗ್ರೋ ಆಗಬೇಕು. ಸೊ ಈ 10 ದಿನ ಪೀರಿಯಡಲ್ಲಿ ಎವ್ರಿ 3 to 4 ಡೇಸ್ ಒಂದ್ಸತಿ ಕರೆದು ಸ್ಕ್ಯಾನಿಂಗ್ ಮಾಡ್ತೀವಿ. ಡೋಸೇಜ್ ಅಡಿಕ್ವೇಟ್ ಇದೆಯಾ, ಇಷ್ಟೇ ಇಂಜೆಕ್ಷನ್ ಇವ್ರಿಗೆ ಸಾಕಾ ಅಥವಾ ಏನಾದರೂ ಆ್ಯಡ್ ಮಾಡಬೇಕಾ ಅನ್ನೋದನ್ನು ನೋಡ್ಕೋತೀವಿ. ಈ 10 ದಿನ ಇಂಜೆಕ್ಷನ್ ಪೀರಿಯಡಲ್ಲಿ ಡಯಟ್ ನಾರ್ಮಲ್ ಇರುತ್ತೆ. ದಿನಚರಿಗಳು ಕಂಟಿನ್ಯೂ ಆಗಬಹುದು, ಯಾವುದೇ ಥರದ ರೆಸ್ಟ್ ಅಗತ್ಯ ಇಲ್ಲ. ನಿಮ್ಮ ಡೇ ಟು ಡೇ ರೂಟೀನ್ ಕಂಟಿನ್ಯೂ ಮಾಡ್ಕೋತಾ ಜಸ್ಟ್ ಇಂಜೆಕ್ಷನ್ ತೊಗೊಳೋದು, ಕರೆದಾಗ ಸ್ಕ್ಯಾನ್ ಮಾಡಿಸ್ಕೊಳೋದು ಮಾಡಬೇಕು. ಒಂದ್ಸತಿ ಮೊಟ್ಟೆಗಳು ರೆಡಿ ಆದಮೇಲೆ ಟ್ರಿಗರ್ ಇಂಜೆಕ್ಷನ್ ಅಂತ ಕೊಡ್ತೀವಿ. ಅದನ್ನು ಇವತ್ತು ಕೊಟ್ಟರೆ ನಾನು ನಾಳೆ ಬಿಟ್ಟು ನಾಡಿದ್ದು ಮೊಟ್ಟೆ ತೆಗೆಯೋ ದಿನ ಬರುತ್ತೆ. ಈ ಮೊಟ್ಟೆ ತೆಗೆಯೋ ದಿನ ಬೆಳಗ್ಗೆಯಿಂದ ಸಂಜೆ ತನಕ ಅಡ್ಮಿಟ್ ಆಗಬೇಕು ಹಾಸ್ಪಿಟ್ಲಲ್ಲಿ. ಮತ್ತು ಬರೋಂಗೆ ಇಂಜೆಕ್ಷನ್ ಕೊಟ್ಬಿಟ್ಟು ಒಂದು 10-15 ನಿಮಿಷದ ಪ್ರೊಸೀಜರ್ ಇದು. ವೆಜೈನಾದಿಂದನೇ ಒಂದು ಲಾಂಗ್ ನೀಡಲ್ನ ಪಾಸ್ ಮಾಡಿಬಿಟ್ಟು ಫಾಲಿಕಲ್ಸ್ ಅಂಡಾಶಯದಲ್ಲಿ ಏನಿದೆ ಅದನ್ನೆಲ್ಲ ಫ್ಲೂಯಿಡ್ನ ಸಕ್ ಮಾಡ್ಕೊಂಡ್ಬಿಡ್ತೀವಿ. ಆಮೇಲೆ ಆ ಫ್ಲೂಯಿಡ್ನ ಎಂಬ್ರಿಯಾಲಜಿಸ್ಟಿಗೆ ಕೊಡ್ತೀವಿ ಲ್ಯಾಬಲ್ಲಿ. ಅವರು ಆ ಫ್ಲೂಯಿಡ್ನ ಮೈಕ್ರೋಸ್ಕೋಪಲ್ಲಿ ಸ್ಕ್ರೀನ್ ಮಾಡಿಬಿಟ್ಟು ಮೊಟ್ಟೆಗಳನ್ನ ಐಸೋಲೇಟ್ ಮಾಡ್ತಾರೆ. ಮೊಟ್ಟೆ ಮೆಚ್ಯೂರಿಟಿ ಕ್ವಾಲಿಟಿನೆಲ್ಲ ಅಸೆಸ್ ಮಾಡ್ತಾರೆ. ಆಮೇಲೆ ಅದನ್ನು ಫ್ರೀಸ್ ಮಾಡ್ತಾರೆ. ಸೊ ಇಲ್ಲಿಗೆ ಸೋಷಿಯಲ್ ಎಗ್ ಫ್ರೀಸಿಂಗ್ ಅನ್ನೋ ಪ್ರೊಸೀಜರ್ ಮುಗೀತು. ಅದೇ ಆಲ್ರೆಡಿ ಮದುವೆ ಆಗಿದೆ, ನಿಮ್ಮ ಪಾರ್ಟ್ನರ್ ಇದ್ದಾರೆ ಅಂದರೆ ಅವರು ಕೂಡ ಆ ಮೊಟ್ಟೆ ತೆಗೆಯೋ ದಿನ ಸೆಮೆನ್ ಸ್ಯಾಂಪಲ್ ಕೊಡಬಹುದು. ವೀರ್ಯಾಣುನ ಸೆಲೆಕ್ಟ್ ಮಾಡಿಬಿಟ್ಟು ಒಂದೊಂದು ಮೊಟ್ಟೆಗೆ ಒಂದೊಂದು ವೀರ್ಯಾಣುನ ಕೂಡಿಸ್ಬಿಟ್ಟು ಫರ್ಟಿಲೈಸೇಷನ್ ಕೂಡ ಮಾಡಿ ಭ್ರೂಣನ 3-5 ದಿನ ಬೆಳೆಸಿ ಭ್ರೂಣನ ಫ್ರೀಸ್ ಮಾಡಿ ಇಟ್ಕೋಬೋದು. ಇದನ್ನು ಎಂಬ್ರಿಯೋ ಫ್ರೀಸಿಂಗ್ ಅಂತೀವಿ. ಬರೀ ಮೊಟ್ಟೆನೇ ಫ್ರೀಸ್ ಮಾಡಿ ಇಟ್ಟರೆ ಎಗ್ ಫ್ರೀಸಿಂಗ್ ಅಂತೀವಿ. ಆದರೆ ಗಂಡಸರು ಬರೀ ವೀರ್ಯಾಣು ಫ್ರೀಸ್ ಮಾಡಿ ಇಟ್ಟರೆ ಅದನ್ನು ಸೆಮೆನ್ ಫ್ರೀಸಿಂಗ್ ಅಂತ ಹೇಳ್ತೀವಿ.